ಅವಳು ನೋಡ್ತಿರೋದು ನೋಡಿ ಅದ್ರ ಒಳಗಡೆಯಿಂದ ರೆಸಿಪ್ಟ್ ಬರುತ್ತೆ ಎಷ್ಟಕ್ಕೆ ಹಾಕ್ಸಿದೀವಿ ಎಷ್ಟು ಅಮೌಂಟ್ ಆಗಿದೆ ಅಂತ. ಸಾವಿರಾರು ಎಕರೆ ಹಿಂಗ್ ಮಾಡಿದ್ರೆ ಗೊತ್ತಿರುತ್ತೆ. ಹಿಂಗಿದೆ ಸಿಂಗಲ್ ಹೌಸ್. ಎಷ್ಟು ಜನ ಡ್ರೀಮ್ ಹೌದು. ನಾನು ಏನು ತಿಂದಿಲ್ಲ ಸ್ವಾಮಿ. 2 kg ಹಣ್ಣು ತಿಂದಲೆ ಬೆಳಗ್ಗೆಯಿಂದ. ಅನ್ವಿಕಾ ಇದು ನೋಡಿ ಫುಲ್ ಕ್ರಾಶ್ ಆಗಿ ಹೋಗ್ಬಿಟ್ಟಿದೆ. ಸಾಂಗ್ ಶೂಟ್ ಮಾಡೋಣ. ಅದೇ ರವಿಚಂದ್ರನ್ ಸ್ಟೈಲ್ ಅಲ್ಲಿ. ಎರಡು ನಿಮ್ಗೆ ಬೇಕಲ್ಲ ನಮ್ಮನೆ ಕೋತಿಗೆ. ಇವತ್ತು ನೀನು ಚೆರ್ರಿ ಆದಂಗೆ ಐತಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು RC ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ, ನಾನು ಚಂದನ ಕ್ಯಾಲಿಫೋರ್ನಿಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿಂದು ಸ್ಪೆಷಲ್ ವಿಡಿಯೋ ಏನಪ್ಪಾ ಅಂತಂದ್ರೆ, ನಾವು ಅಮೆರಿಕಾದಲ್ಲಿ ಚೆರಿ ಪಿಕ್ಕಿಂಗ್ ಅಂತ ಬಂದಿದೀವಿ. ಆಲ್ಮೋಸ್ಟ್ ನಮ್ಮ ಮನೆಯಿಂದ ಎಷ್ಟು ಕಿಲೋಮೀಟರ್ಸ್ ಆಯ್ತು? 90 ಕಿಲೋಮೀಟರ್ಸ್ ಡ್ರೈವ್ ಮಾಡ್ಕೊಂಡು ಇಲ್ಲಿಗೆ ಬಂದಿದೀವಿ. ಏನಿಲ್ಲ, ಜಸ್ಟ್ ಚೆರಿ ಫಾರ್ಮ್ಸ್ ಇರುತ್ತೆ, ಅದರಲ್ಲಿ ಚೆರಿನ ನಮ್ ಕೈಯಾರೆ ನಾವೇ ಕಿತ್ಬಿಟ್ಟು ತಗೊಂಡೋಗೋದು ಮನೆಗೆ ಅಷ್ಟೇ. ಇದೊಂಥರ ಎಕ್ಸ್ಪೀರಿಯನ್ಸ್. ನಾನಂತೂ ಒನ್ ಟೈಮು ಮಾಡಿಲ್ಲ ಎಲ್ಲೂ, ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಅಂಡ್ ರಾಕೇಶ್ ಕೂಡ, ಅವರು ಕೂಡ ಇಲ್ಲಿ ಫಸ್ಟ್ ಟೈಮೇ ಬಂದಿರೋದಂತೆ. ಸೊ ನೋಡೋಣ ಬನ್ನಿ, ನಿಮ್ಗೂ ತೋರಿಸ್ತೀವಿ ಹೆಂಗಿರುತ್ತೆ ಈ ಒಂದು ಎಕ್ಸ್ಪೀರಿಯನ್ಸ್ ಅಂತ. ನಾವು ಮನೆಯಿಂದ ಹೊರಟಾಗ್ಲೇ ಆಫ್ಟರ್ನೂನ್ ಆಗ್ಬಿಟ್ಟಿತ್ತು ಅಂಡ್ ಸಿಕ್ಕಾಪಟ್ಟೆ ಬಿಸಿಲು. ಹೋಗ್ತಾ ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಒಂದು ಸ್ಮಾಲ್ ಸ್ಟಾಪ್ ಮಾಡಿದ್ವಿ. ಇವಾಗ ಫ್ಯೂಯಲ್ ಅಪ್ ಮಾಡೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಇದು ಫಸ್ಟ್ ಫ್ಯೂಯಲ್ ಅಪ್ ನಮ್ಮದು. ಇದೆ ಫಸ್ಟ್ ಟೈಮ್ ಹಾಕ್ಸ್ತಾ ಇರೋದು. ಎಷ್ಟು ಗ್ಯಾಲನ್ಸ್ ಬೇಕೋ ಅದು ಅಷ್ಟಕ್ಕೆ ಸ್ಟಾಪ್ ಮಾಡ್ಕೊಳ್ಳೋದ ನಾವೇ ಆಟೋಮೆಟಿಕ್ಕಾಗಿ. ಇಲ್ಲೆಲ್ಲ ನಾವೇ ಹಾಕ್ಕೋಬೇಕು ಪೆಟ್ರೋಲ್, ಸೆಲ್ಫ್ ಸರ್ವಿಸ್. ಫಸ್ಟು ಕಾರ್ಡ್ ಸ್ವೈಪ್ ಮಾಡಬೇಕಾ? ಇಲ್ಲ ತಾನೇ. ಫಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಬೇಕು ನಮ್ಗೆ ಯಾವ್ದು ಬೇಕು, ರೆಗ್ಯುಲರ್, ಪ್ಲಸ್ ಆರ್ ಸುಪ್ರೀಮ್ ಅಂತ. ನಾವಿವಾಗ ರೆಗ್ಯುಲರ್ ಹಾಕಿಸ್ತಾ ಇದ್ದೀವಿ. ರೆಗ್ಯುಲರ್ನ ಪ್ರೆಸ್ ಮಾಡಿದ ತಕ್ಷಣವೇ ಇಲ್ಲಿ ತೋರಿಸುತ್ತೆ ಫ್ಯೂಯಲ್ನ ಇದು ಮಾಡಿ ಅಂತ. ಸೊ ಇಲ್ಲಿಂದ ತೊಗೊಂಡು ಇಲ್ಲಿ ನಾವೇ ಹಾಕ್ಕೋಬೇಕು ಅಷ್ಟೇ. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಗ್ಯಾಲನ್ಸ್ಗೆ ಹಾಕ್ಕೊಂಡು ಸ್ಟಾಪ್ ಮಾಡಿ ಕಾರ್ಡ್ ಥ್ರೂ ಪೇ ಮಾಡೋದು ಅಷ್ಟೇ. ಆಟೋಮೆಟಿಕ್ಕಾಗಿ ಅದೇ ಸ್ಟಾಪ್ ಆಯಿತು. ಐ ಥಿಂಕ್ ಇದು ಫುಲ್ ಗೊತ್ತಾಗುತ್ತೆ ಅನ್ಸುತ್ತಲ್ಲ, ಅದಕ್ಕೆ ಫುಲ್ ಆಗಿದ ತಕ್ಷಣ ಅದೇ ಆಟೋಮೆಟಿಕ್ಕಾಗಿ ಸ್ಟಾಪ್ ಮಾಡ್ತು. ಇಂಡಿಯಾದ ಓಕೆ, ಇಲ್ಲಿ ಇಡಬೇಕು ಅಷ್ಟೇ. ನಾವು ವಿ ಹ್ಯಾವ್ ಟು ಪೇ. ತೋರಿಸ್ತಾ ಇರುತ್ತೆ. ಕೊಡಿ. ಹಾಂ, ಎಸ್ ಕೊಡಿ. ಇಲ್ಲಿ ರೆಸಿಪ್ಟ್ ಬರುತ್ತೆ ಎಷ್ಟಕ್ಕೆ ಹಾಕ್ಸಿದೀವಿ ಎಷ್ಟು ಅಮೌಂಟ್ ಆಗಿದೆ ಅಂತ. ಇದೇನು ಹೊಸ ಕಾರ್ಗಳ ಇದು ಶಿಫ್ಟ್ ಮಾಡ್ತಿರೋದ? ಯೂಸ್ಡ್ ಕಾರ್ಗಳು. ಓಕೆ, ಯೂಸ್ಡ್ ಕಾರ್ಗಳು ಡೆಲಿವರಿ ಇರ್ತದಲ್ಲ, ಒಂದು ಸ್ಟೇಟ್ ಇಂದ ಅದರ್ ಸ್ಟೇಟ್ ಎಲ್ಲ ಕೊಟ್ಟಿರ್ತಾರಲ್ಲ. ನೋಡಿ ಎಷ್ಟು ಕಾರ್ ತಗೊಂಡೋಗ್ತಾರೆ ಒಂದೇ ಒಂದಿದ್ರಲ್ಲಿ ಅಲ್ವಾ? ತಗೊಂಡೋಗ್ತಿದ್ದಾರೆ. ಒಂದ್ರ ಮೇಲೆ ಒಂದು ಸ್ಟ್ಯಾಕ್ ಮಾಡಿಬಿಟ್ಟಾರೆ. ಇದ್ರ ಸೈಡ್ ಎಲ್ಲ ಹೋದ್ರೆ ಸಿಗುತ್ತಲ್ಲ, ಸೌದತ್ತಿ ಸೈಡ್ ಎಲ್ಲ ಹೋದ್ರೆ ವಿಂಡ್ ಮಿಲ್ಸ್ ಹಂಗನ್ಸ್ತಾ ಇದೆ ಅಲ್ವಾ? ನೀವು ನೀಟಾಗಿ ಹೋಗ್ಬೇಕಪ್ಪ. ಒಳ್ಳೆ ಡೆಸರ್ಟ್ ತರ ಕಾಣಿಸ್ತಾ ಇದೆ ಅಲ್ವಾ? ಡೆಸರ್ಟ್ ಅಲ್ವಾ, ಕ್ಯಾಲಿಫೋರ್ನಿಯಾ ಡ್ರೈ ಸ್ಟೇಟ್ ಅಂತಾನೆ ಅನ್ಬೋದು. ಫುಲ್ ಹುಲ್ಲೆಲ್ಲ ಒಣಗೋಗ್ಬಿಟ್ಟಿದೆ. ಫುಲ್ ಗ್ರೀನ್ ಇದ್ದಾಗ ಬರಬೇಕು, ಆ ಥರ ಕಾಣ್ತಿರ್ತದೆ ಗೊತ್ತಾಗಲ್ಲ. ಬಟ್ ಆ್ಯಕ್ಚುಲಿ ವಿಡಿಯೋಲಿ ಅಷ್ಟು ಜಸ್ಟಿಸ್ ಮಾಡ್ತಾ ಇಲ್ಲ. ಹಂಗೆ ನೋಡೋಕೆ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ. ಇದೆಲ್ಲ ಫುಲ್ಲು ಗ್ರೀನ್ ಆದರೆ ಇನ್ನೂ ಸಕ್ಕತ್ತಾಗಿರುತ್ತಲ್ಲ ನೋಡೋಕ್ಕೆ. ಆಲ್ರೆಡಿ ಮಳೆ ಹೋಗಿ ಎಷ್ಟೊಂದು ದಿನ ಆಯ್ತಲ್ಲ. ಸಮ್ಮರ್ ಸ್ಟಾರ್ಟ್ ಆಗ್ತೈತೆ ಇವಾಗ. ಆಲ್ರೆಡಿ ಪೀಕ್ ಸಮ್ಮರ್ ಇವಾಗ. ಪೀಕ್ ಏನಿಲ್ಲ, ಇನ್ನೂ ಸ್ಟಾರ್ಟಿಂಗ್ ಸ್ಟೇಜ್. ನಿಮಗೆ ಫೀಲ್ ಆಗ್ತಾ ಇದೆ ಇವಾಗಲೇ ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲು. ಆಕ್ಸಿಡೆಂಟ್ ಆಗುತ್ತೆ. ಓ ಅಲ್ವಾ, ಎಷ್ಟು ಪೊಲೀಸ್ ಎಲ್ಲ ಹೆಂಗಿದ್ದಾರೆ. ಯಾರೋ ಟ್ರಕ್ಕು ಹೆಂಗೋಗಿ ಗುದ್ದಿದ್ದನ್ನು ನೋಡಿ. ಇದು ನೋಡಿ ಫುಲ್ ಕ್ರ್ಯಾಶ್ ಆಗಿ ಹೋಗ್ಬಿಟ್ಟಿದೆ. ಪೊಲೀಸ್ ಎಲ್ಲ ಬಂದ್ಬಿಟ್ಟು ನಿಂತ್ಕೊಂಡಿದ್ದಾರೆ. ಐ ಥಿಂಕ್ ಇವನೇ ಅನ್ಸುತ್ತಲ್ಲ ಮುಂದೆಯಿಂದ ಹೋಗಿ ಗುದ್ದಿರೋದು. ಮುಂದೆ ಎಲ್ಲ ಫುಲ್ ಇದಾಗಿ ಹೋಗಿದೆ. ನಾವು ಲೆಫ್ಟ್ ಹೋಗ್ಬೇಕಾ ಈಗ? ಒಬ್ಬೊಬ್ರು 1000 ಎಕರೆ ಮಾಡಿರ್ತಾರೆ ಇದೆಲ್ಲ. ಒಂದು ಎಕರೆ 2 ಎಕರೆ ಕಾನ್ಸೆಪ್ಟೇ ಇಲ್ಲ. ಇಲ್ಲಿ ನೋಡಿ ಎಲ್ಲ ಕಡೆ ಈ ಥರ ಬೋರ್ಡ್ಸ್ ಹಾಕ್ಬಿಟ್ಟಿದ್ದಾರೆ. ಈ ಥರ ಬೋರ್ಡ್ಸ್ ಹಾಕಿ ಫಾರ್ಮರ್ಸೇ ಪ್ರಮೋಷನ್ ಮಾಡ್ಕೊಳ್ಳೋದು ಇಲ್ಲಿ ಅಲ್ವಾ? ಅವ್ರನ್ನ ಅವರೇ ಪ್ರಮೋಟ್ ಮಾಡ್ಕೊಳೋದು. ಅವ್ರು ಏನೋ ಬೆಳೆದಿದ್ರೆ ಅವರೇ ಪ್ರಮೋಟ್ ಮಾಡ್ಕೊಂಡು ಅವರೇ ಮಾರ್ತಾರೆ. ಮಿಡಲ್ ಮ್ಯಾನ್ ಬೇಕಾಗಿಲ್ಲ. ಒಂಥರ ಫಾರ್ಮ್ ವಿಸಿಟ್ ಅಂತ ಕೊಟ್ಬಿಟ್ಟು ಅದು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಬೇರೆಯವ್ರಿಗೆ. ಆ ಎಕ್ಸ್ಪೀರಿಯನ್ಸ್ಗೋಸ್ಕರ ಬರ್ತಾರೆ ಅವರು. ಅಲ್ಲಿ ಇದೆಲ್ಲ ಸಿಗುತ್ತಲ್ಲ, ಹಣ್ಣುಗಳೆಲ್ಲ ಅಲ್ಲೇ ಸಿಗುತ್ತೆ ಸೂಪರ್ ಮಾರ್ಕೆಟ್.
ಇಲ್ಲಿಗೆ ಬರೋದು ಏನ್ಗೆ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ನಾವೇ ಕಿತ್ಕೊಂಡು ನಾವೇ ಫ್ರೆಶ್ನೆಸ್ ಅಂತ ಆ ಫೀಲ್ ಆಗಲಿ ಅಂತ. ಫ್ರೆಶ್ ಆಗಿ ಕಿತ್ಕೊಂಡು ಹಂಗೆ ತಿನ್ನೋದು. ಈಗ ನಾವೇ ಎಲ್ಲರೂ 60 ಮೈಲಿಂದ ಬರ್ತಾ ಇದೀವಿ, ಆಲ್ಮೋಸ್ಟ್ 1 hour ಇಂದ ಡ್ರೈವ್ ಮಾಡ್ಕೊಂಡು. ಸುಮ್ಮನೆ ಏನೋ ಒಂಥರ ಆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅಂತ. ಅವ್ರನ್ನ ಅವರೇ ಮಾರೋದು ಬೇರೆಯವ್ರ ಕೈ ಕೊಡ್ದಂಗೆ. ಇಲ್ಲೆಲ್ಲ ಫುಲ್ ಇದೇ ತರ ಇದೆ, ಚೆರ್ರೀಸ್, ಗ್ರೇಪ್ಸ್, ಸ್ಟ್ರಾಬೆರೀಸ್ ಎಲ್ಲ ಬೆರ್ರೀಸ್. ನೋಡಿ ಇಲ್ಲಿ ಬಕೆಟ್ಸ್ ಎಲ್ಲ ಇಟ್ಟಿದ್ದಾರೆ. ಬಕೆಟ್ಸ್ ಎತ್ಕೊಂಡು ಹೋಗ್ಬಿಟ್ಟು ಚರಿನ ನಮ್ ಕೈಯಾರೆ ನಾವೇ ಕಿತ್ಕೊಂಡು ಬಕೆಟ್ ಒಳಗಡೆ ಹಾಕೊಂಡು ಎಷ್ಟ್ ಬೇಕೋ ಅಷ್ಟು ತಿನ್ಬೋದಾ? ಅಲ್ಲಿ ತಿನ್ನೋದಕ್ಕೆಲ್ಲ ಏನ್ ದುಡ್ಡು ಕೊಡಂಗಿಲ್ವಾ? ವಾಶ್ ಮಾಡಲ್ವಾ? ಪರವಾಗಿ ನಾನೇನ್ ನಿಮ್ ತರ ಅಷ್ಟೊಂದು ಹೆಲ್ತ್ ಕಾನ್ಶಿಯಸ್ ಅಲ್ಲ. ಫುಲ್ ಹೆಲ್ದಿನಾ? ಏನು ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್ ಅದೆಲ್ಲ ಹಾಕಿ ಬೆಳ್ದಿಲ್ಲ ಆ ತರ ಗೊತ್ತಿಲ್ಲ, ನಾನೆಲ್ಲ ಬೆಳ್ದಿಲ್ಲ. ನೀನ್ ಅವ್ರನ್ನ ಕೇಳ್ಬಿಟ್ಟು ಹೇಳ್ಬೇಕು. ಯಾವುದೇ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ ಗೊತ್ತಾ, ಅದನ್ನ ನಂಬೋದಿಲ್ಲ ನಾನು. ಇದು ಯಾವ್ದು ಬೇಕೋ ಅದು ಎತ್ಕೋಬೋದಾ? ಯಾವ್ದಾರ ತಗೋ, ಏನ್ ಬೇಕು ಅಂತ ತಗೋ. ಕೇಳ್ಬಿಟ್ಟು ತಗೋಬೇಕಾ? 2 ತಗೊಂಡ 1 ಸಾಕು ತಾನೆ? ಸಾಕು. ರೂಲ್ಸ್ ಎಲ್ಲ ಹಾಕಿದ್ದಾರೆ. ಓನ್ಲಿ ಪಿಕ್ ಫ್ರೂಟ್ ಯು ಪ್ಲಾನ್ ಆನ್ ಬೈಯಿಂಗ್ ಆ ತರ. ಅಂದ್ರೆ ನಾವು ತಗೊಂಡಿದ್ ನಾವ್ ಏನೇನ್ ಹಾಕೊಂಡಿರ್ತೀವಿ ಅದನ್ನ ಬೈ ಮಾಡ್ಲೇಬೇಕು ತಾನೆ, ಆ ತರ. ಅವಾಗ ಮಾತ್ರ ನೀವು ತಗೊಳಂಗಿದ್ರೆ ಮಾತ್ರ ಕಿತ್ಕೊಳ್ಳಿ ಅಂತೆಲ್ಲ ರೂಲ್ಸ್ ಎಲ್ಲ ಬರ್ದಿದ್ದಾರೆ. ಮತ್ತೆ ಪ್ಲೀಸ್ ಬ್ರಿಂಗ್ ಬ್ಯಾಕ್ ಆಲ್ ಬಾಸ್ಕೆಟ್ಸ್ ದಟ್ ಯು ಟೇಕ್. ನಾವ್ ಯಾವ್ದಾದ್ ಬಾಸ್ಕೆಟ್ಸ್ ತಗೊಂಡೋಗಿರ್ತೀವಿ ಅಷ್ಟನ್ನು ವಾಪಸ್ ನೀಟಾಗಿ ತಗೊಂಡ್ ಬಂದು ಗುಡ್ ಕಂಡೀಷನ್ ಅಲ್ಲಿ ತಗೊಂಡ್ಬಂದು ವಾಪಸ್ ಕೊಡ್ಬೇಕು ಅಂತ. ಆಮೇಲೆ ಇಲ್ಲಿ ಹಾಕಿದಾರೆ ನೋಡಿ how it works. ಅಂದ್ರೆ pick as much fruit as you plan on purchasing. Same ಹಾಕಿದ್ದಾರೆ. each bucket will hold 10 to 12 pounds of cherries. ಎಷ್ಟು ತಗೋಬಹುದು, ಒಂದ್ ಬಕೆಟ್ ಅಲ್ಲಿ ಎಷ್ಟು ಚೆರೀಸ್ ನ ಫಿಲ್ ಮಾಡ್ಕೋಬಹುದು ಅದೆಲ್ಲ ಬರ್ದಿದ್ದಾರೆ. ನಿನ್ ಗೊತ್ತಾಗ್ಲಿಲ್ಲ ನಂಗೆ ಅಷ್ಟೊಂದು ಬೇಡ ಅಂತೀಯಲ್ಲ ಅಂತ. ಹಂಗೆ ಅಂದ್ರೆ ನಾನು ಪ್ಲಾನ್ ಮಾಡಿರೋ ನಾನು 1 pound 2 pound ಪ್ಲಾನ್ ಮಾಡಿರ್ತೀಯಲ್ಲ, ನೀನ್ ಫುಲ್ ಕಿತ್ಕೊಂಡ್ ನಿಮ್ಗೆ ಗೊತ್ತಿಲ್ಲದೆ ಫುಲ್ ಕಿತ್ಕೊಂಡ್ ಗೊತ್ತಾಗಲ್ವಲ್ಲ. ಅಂದ್ರೆ ಜೋಶ್ ಅಲ್ಲಿ ಎಲ್ಲ ಕಿತ್ಕೊಂಡ್ ಬಂದ್ಬಿಟ್ರೆ ನಾವ್ ಎಷ್ಟ್ ಕಿತ್ತಿರ್ತೀವೋ ತಗೊಳ್ಳೇಬೇಕಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಮುಂಚೆನೆ ಇಷ್ಟೆಲ್ಲ ಇಷ್ಟು ಫಿಲ್ ಆಗುತ್ತೆ ಫುಲ್ ಇದ್ರೆ ಅಂತ. ಗಾಳಿ ಫುಲ್ಲು ಗಾಳಿ ಬರ್ತಾ ಇದೆ. ಬ್ಲೂಬೆರ್ರೀಸ್ ಅಂತ. ಚಂದನ ಅವ್ರಿಗೆ ಏನೇನ್ ಬೇಕು? ಚಂದನ ಅವ್ರಿಗೆ ಏನೇನ್ ಬೇಕು? ತಗೊಳಕ್ ಬಂದಿದ್ದೀರಾ ಸುಮ್ಮನೆ ಎಕ್ಸ್ಪೀರಿಯನ್ಸ್ ಮಾಡಕ್ ಬಂದಿದ್ದೀರಾ? ಎಕ್ಸ್ಪೀರಿಯನ್ಸ್ ತಗೊಳ್ಳೋದು ಎಲ್ಲಾದ್ರೂ ತಗೋಬಹುದು. ಅದು ಕಿತ್ಬಿಟ್ಟು ಹಿಂಗಿರುತ್ತೆ ಟೇಸ್ಟ್ ನಾವೇ ಕಿತ್ತೋ ಅಂತ. ನಾವೇ ಕಿತ್ಬಿಟ್ಟು ನಾವೇ ಬೆಳ್ದೋ ಅಂತ ಎಕ್ಸ್ಪೀರಿಯನ್ಸ್ ಖುಷಿ ಪಡ್ತಾರಲ್ಲ ಆ ತರ ನಾವು ಕಿತ್ಕೊಂಡು ಖುಷಿ ಪಡೋದು ಅಂತ ಖುಷಿ ಪಡೋದು ಅಷ್ಟೇ. ಇಲ್ಲಿರೋದ್ರಲ್ಲೆಲ್ಲ ಫುಲ್ ಎಲ್ಲ ಕಿತ್ಬಿಟ್ಟು ಖಾಲಿ ಮಾಡ್ಬಿಟ್ಟಿದಾರ. ಎಲ್ಲ ಫುಲ್ ಖಾಲಿ ಆಲ್ರೆಡಿ ಎಷ್ಟೊಂದಿನ ಎಲ್ಲ ಬೋಡಿಸ್ಬಿಟ್ಟಿದ್ದಾರೆ. ಇಲ್ಲಿರೋ ಗಿಡಗಳಲ್ಲೆಲ್ಲ ಕಾಣಿಸ್ತಾನೆ ಇಲ್ಲ ಒಂದೂನು. ಒಂದೊಂದ್ಸಲ ಕಾಣ್ತಾ ಇದೆ ನೋಡಿ. ಇನ್ನು ಮುಂದೆ ಹೋಗ್ಬೇಕು. ಎಲ್ಲ ನೋಡಿ ಬಕೆಟ್ ಇಟ್ಕೊಂಡು ಹಿಂಗೆ ಫುಲ್ ನೋಡೋದು ಬಕೆಟ್ ಫುಲ್ ತಗೊಂಡು ಅಲ್ವಾ, ಬಕೆಟ್ ಫುಲ್ ತಗೊಂಡ್ಬರ್ತಾ ಇದಾರೆ. ಐ ಥಿಂಕ್ ಇನ್ನು ಮುಂದೆ ಹೋಗ್ಬೇಕು ನಾವು ಫುಲ್ಲು. ಅವರೆಲ್ಲ ಪ್ಲಾನ್ ಮಾಡಿಬಿಟ್ಟಿರ್ತಾರೆ. ಪ್ಲಾನ್ ಮಾಡಿ ಒಂದೊಂದು ಲಾಟ್ ಒಂದೊಂದ್ಸಲ ಅಂತ. ಆಲ್ರೆಡಿ ಎಷ್ಟೊಂದು ದಿನದಿಂದ ಸ್ಟಾರ್ಟ್ ಮಾಡಿದಾರಲ್ಲ ಅದಕ್ಕೆ ಆತರ ಅಷ್ಟೇ. ನೋಡಿ ಇಲ್ಲಿ ತರ ಫ್ಲಾಗ್ಸ್ ಹಾಕಿದಾರಲ್ಲ, ಇಲ್ಲಿ ಇದ್ರ ಒಳಗಡೆ ಹೋದ್ರೆ ಜಾಸ್ತಿ ಜಾಸ್ತಿ ಇರುತ್ತೆ ಅಂತ ಅಂತೆ. ಸೊ ನೋಡೋಣ, ಅಲ್ಲೆಲ್ಲ ಜಾಸ್ತಿ ಜನ ಕಿತ್ತಾ ಇದಾರೆ. ಎಲ್ಲ ಖಾಲಿ ಆಗ್ಬಿಟ್ಟಿದೆ. ನನ್ಗೋಸ್ಕರ ಕಿತ್ಕೊಡಿ ಅಂದಿದ್ದಕ್ಕೆ ಫುಲ್ ಎಗ್ರಿ ಎಲ್ಲ ಮಾಡ್ಬಿಟ್ಟು ಇಲ್ಲ ಅಲ್ಲಿ ಅದು ಹೋಗೈತೆ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಮುಂದೆ ಹೋಗ್ಬಿಟ್ಟು ನೋಡೋಣ ಬನ್ನಿ. ಮುಂದೆ ಇರ್ಬೋದು. ಇಲ್ಲಿರ್ಬೇಕು. ಕಿತ್ತಿದ್ರಾ? ಒರ್ಸ್ಕೊಂತೀನಿ. ಹಂಗೆ ತಿನ್ಲ? ಒರ್ಸ್ಕೊಂತೀನಿ, ಏನಾಗಲ್ಲ. ತಿನ್ನೋಡಿ ಇಲ್ಲಿ. ತಿರುಗಿ 1 ನಿಮಿಷ. ಬೇಡ ಬನ್ನಿ, ಇದೆ ತಿನ್ನಿ. ಹಾಫ್ ತಿಂದ. ಚೆನ್ನಾಗಿದ್ಯಾ? ಸ್ವೀಟ್ ಆಗಿದೆ ಆಕ್ಚುಲಿ. ಟೇಸ್ಟ್ ಫುಲ್ ಸ್ವೀಟ್ ಆಗಿ ಅನ್ಸ್ತಾ ಇದೆ. ಮುಂದೆ ಹೋಗ್ಬಿಟ್ಟು ನೋಡೋಣ ಬನ್ನಿ ಸಿಗುತ್ತಾ ಅಂತ. ನಮ್ಗೆ ಲಿಟ್ರಲಿ ಒಂದು ಸಿಕ್ಕಿಲ್ಲ. ಇಲ್ಲೆಲ್ಲ ನೋಡಿ ಕಿತ್ಬಿಟ್ಟು ಚೆನ್ನಾಗಿಲ್ಲ ಅನ್ಬಿಟ್ಟು ಅಲ್ಲಲ್ಲೇ ಎಲ್ಲ ಗೊತ್ತಿಲ್ಲ ಆಕ್ಚುಲಿ. ನಮಗೂ ಗೊತ್ತಿರಲ್ವಲ್ಲ ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರಲ್ಲ ಅಂತ. ಎಷ್ಟು ಕೆಜಿನ ಫಸ್ಟ್ ಸಿಕ್ಲಿ. ತಿನ್ನಕ್ಕೂ ಸಿಕ್ತಿಲ್ವಲ್ಲ ಬೇಬಿ, ತಿನ್ನಕ್ಕೂ ಇಲ್ಲ, ಎಲ್ಲ ಕಿತ್ಬಿಟ್ಟಿದ್ದಾರೆ. ಯಾವೇ ಕಣ ಇನ್ನು ನೋಡಿದೆಲ್ಲ ಹಾಕೋರಲ್ಲ, ಅಲ್ಲಿ ನೋಡಲ್ಲಿ ಜಾಸ್ತಿ ಇರುತ್ತೆ. ಈ ತರ ಇಲ್ಲಿ ಫ್ಲಾಗ್ ತರ ಎಲ್ಲ ಹಾಕಿದ್ದಾರೆ ಹಿಂದೆಗಡೆ, ಅಲ್ಲಿ ಜಾಸ್ತಿ ಇರುತ್ತೆ ಅಂತ ಅಂತೆ. ನೋಡೋಣ.
ಇಲ್ಲಿ ಎಷ್ಟು ಸಿಗುತ್ತೆ ಅಂತ. ದಿನ ನಾನು ಬೆಳಗಿದ್ದೀನಿ ಅಂತ ಹೇಳ್ತಿದ್ದಲ್ಲ, ಇವತ್ತು ನೀನು ಚೆರ್ರಿ ಆದಂಗೆ ಐತಿವ. ನಾನು ನಾಡ್ಕತ್ತಿದ್ದಲ್ಲ ದಿನ ಕರ್ಗಾಗಿದ್ಯಾ ಅಂತ, ಇವತ್ತು ನೋಡಿ ಬಿಸ್ಲಿಗೆ ಬಂದಿದ್ಯಲ್ಲ ಎಷ್ಟೊಂದ್ ದಿನ ಆದ್ಮೇಲೆ ಕರ್ಗಾಯ್ತೀಯ. ಫುಲ್ ಬಿಸ್ಲಿದೆ ಬ್ರೋ. ಹೌ ಮಚ್ ಯು ಗಾಟ್? ಓ Anvi is peeping. Hello, you want cherries? Oh, ನೋಡ್ತಿರೋದು ನೋಡಿ ಅದ್ರ ಒಳಗಡೆಯಿಂದ. Once you show here. Wow. How much you got? So many. Countless. ಹೆಂಗೆಲ್ಲ ಕಟ್ ಮಾಡೋರಲ್ಲ ಅಲ್ಲ ಎಲ್ಲ ನೀರಾವರಿನೇ ಇವ್ರುವೆ. ಡ್ರಿಪ್ ಇರಿಗೇಷನ್. ಡ್ರಿಪ್ ಇರಿಗೇಷನ್ ಮಾಡ್ಬಿಟ್ರೆ 2 ಸಾವಿರ ಎಲ್ಲೆಲ್ಲಿ ಹೋಗುತ್ತೆ ಅಂತಾನೆ ಗೊತ್ತಿರಲ್ಲ. ಸಾವಿರಾರು ಎಕರೆ ಹಿಂಗ್ ಮಾಡಿದ್ರೆ ಎಲ್ಲಿ ಗೊತ್ತಿರುತ್ತೆ ಎಲ್ಲೆಲ್ಲಿ ನೀರು ಹೋಗ್ತಾ ಇದೆ, ಎಲ್ಲೆಲ್ಲಿ ನೀರು ಹೋಗ್ತಾ ಇಲ್ಲ. ಬಟ್ ಅಂದ್ರೂ ಈ ಬಿಸ್ಲಲ್ಲಿ ಬಿಸಿಲು ನೋಡಿ ಎನಿ ಟೈಮ್ ಇರುತ್ತೆ. ಪ್ರೊವೈಡ್ ಮಾಡಿದಾರಲ್ಲ ಹಂಗೆ ಅಲ್ವಾ? ಕೆನಾಲ್ಸ್ ನೋಡ್ದಲ್ಲ ಅಲ್ಲಿ ಎಷ್ಟಿತ್ತು ಕೆನಾಲ್ಸ್ಗಳು, ನೀರು ಎನಿ ಟೈಮ್ ಹೋಗ್ತಲೇ ಇರುತ್ತಲ್ಲ. ಇವರೆಲ್ಲ ಸಣ್ಣ ಪುಟ್ಟವ್ರು ಯಾರು ಇರಲ್ವಲ್ಲ, ಎಲ್ಲ 1000 2000 ಆ ತರನೇ ಇರುತ್ತೆ. ಎಲ್ಲಿ ಮೇಲಿದೆ ನೋಡ್ ಬೇಬಿ, ಅಲ್ಲಿ 3 ಇಟ್ಕತ್ತಾ. ಚೆನ್ನಾಗಿದ್ಯಾ? ಅಬ್ಬಾ ಸಿಕ್ತಾ ಕೊನೆಗೆ? ತಿನ್ಕೋ, ಆಗೋಷ್ಟಿಲ್ಲ ತಿನ್ಕೊಂಬಿಡದ. ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ, ಸ್ವೀಟ್ ಆಗಿದೆ. ಬಟ್ ಸಿಕ್ತಿಲ್ಲ. ಟೇಸ್ಟ್ ಚೆನ್ನಾಗಿದೆ ಬಟ್ ತಿನ್ನಕ್ಕೆ ಸಿಕ್ತಿಲ್ಲ, ಎಲ್ಲ ಹಂಗ್ ಕಿತ್ಬಿಟ್ಟಿದ್ದಾರೆ. ಸಿಕ್ತಾ? ಅದೆಲ್ಲ ಮೇಲ್ಗಡೆ ಸಕ್ಕತ್ತಾಗಿದೆ ಇನ್ನು. ಅಲ್ಲೋಡಿ ಎಷ್ಟೊಂದಿದೆ ಮೇಲ್ಗಡೆ, ಬಟ್ ಎಟ್ಕಲ್ಲ ಅಲ್ಲ. ವಂಶು ಸಿ ಹಿಯರ್, ಅವ್ರು ಹಾಕಣ್ಣ ಗಿವ್ ಟು ಹರ್. ಈ ಕಡೆ ಇನ್ನು ಜಾಸ್ತಿ ನಾನತ್ಲ ಕೋತಿ ಫೀಲಿಂಗ್ ಅಲ್ವಾ? ಈ ಕಡೆ ಇಲ್ಲಿ ನೋಡಿ ಮೇಲ್ಗಡೆ ಅಲ್ಲಿ ಎಟ್ಕತ್ತ ಅದು. ಬಿಡಿ ಬೇಡ, ಎಟ್ಕಲ್ಲ ಅನ್ಸುತ್ತೆ, ಹುಷಾರು. ವಾವ್, ಫೈನಲಿ ಸಿಕ್ತು ಇಷ್ಟು. ಇಲ್ಲಿ ನೋಡಿ ನಮ್ಮನೆ ಕೋತಿ ಈ ಮರ ಹತ್ತಕ್ಕಾಗಲ್ಲ, ಸೊ ಬಕೆಟ್ ಹಾಕೊಂಡು ಹತ್ತಿ ಕಿತ್ತಾ ಇದೆ. ತಿನ್ಸ್ಬೇಕಲ್ಲ ನಮ್ಮನೆ ಕೋತಿಗೆ. ಏಯ್ ಸಿಕ್ಕಿಲ್ಲ ಅಂತ. ಆಮೇಲೆ ಎಲ್ಲ ಮೇಲ್ಗಡೆನೆ ಇದಾವೆ, ಕೆಳಗಡೆ ಇರೋದೆಲ್ಲ ಕಿತ್ಬಿಟ್ಟವ್ರೆ, ಮೇಲ್ ಇರೋದೆಲ್ಲ ಹಂಗೆ ಬಿಟ್ಬಿಟ್ಟಿದ್ದಾರೆ. ಮೇಲೆ ಅಲ್ಲಿವರೆಗೂ ಎಡ್ಕಲ್ವಲ್ಲ, ಸುಮ್ಮನೆ ಬಿಟ್ಟವ್ರೆ. ಇನ್ನೊಂದು ಚೆನ್ನಾಗಿಲ್ಲ ಆಗ್ತಾವ. ಇದು ಚೆನ್ನಾಗೇ ಇದೆ. ಈಗ ಅವರೇ ಕಿತ್ಕೊಟ್ರೆ ಕ್ಲೀನ್ ಆಗಿರಲ್ಲ, ಕ್ಲೀನ್ ಆಗಿ ಕಿತ್ಕೊಡ್ತಾರೆ ನೋಡಿ. ಎಷ್ಟೊಂದು ವೇಸ್ಟ್ ಆಗಿರುತ್ತೆ. ನಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಆಗದೆ ಹಿಂಗ ಅವರೇ ಕಿತ್ಕೊಟ್ರೆ. ಅದಕ್ಕೆ ಅಷ್ಟೊಂದು ರೇಟ್, ಅವರೇ ಕಿತ್ಕೊಟ್ರೆ ಕಡಿಮೆ ಇರುತ್ತೆ, ನೀನೇ ಕಿತ್ಕೊಂಡ್ರೆ ಜಾಸ್ತಿ. ಸಾಕು ಬನ್ನಿ, ಮುಂದೆ ನೋಡೋಣ ಇನ್ನು ಸಿಗ್ಬೋದು. ವಾವ್, ತಪ್ಪ ಸಿಕ್ಬಿಡ್ತು ಈ ಟೈಮ್. ಚೆನ್ನಾಗಿಲ್ಲ ಇದು. ನೀನ್ ನೈಟ್ ಅದೇ ಇಟ್ಕೋತೀವಿ, ಸುಮ್ ಕಿತ್ಕೋ. ಚೆನ್ನಾಗಿಲ್ಲ. ನಾನು ಚೆರಿ ಪಿಕ್ ಮಾಡದೆ ಅಂತ ಹೇಳ್ಕೊಳಕ್ಕೆ. ನಂಗೆ ಒಂದು ಕಿತ್ತಕ್ಕೆ ಸಿಕ್ಕಿಲ್ಲ, ಎಲ್ಲ ಮೇಲಿದೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದಿದೆ. ಕೀಳು ನೋಡೋಣ, ವೆಯ್ಟ್ ಕಿತ್ತೀನಿ ನೋಡಿ ಒಂದು. ಚಪ್ಪಾಳೆ ಒಂದೇ ಒಂದು ಸಿಕ್ತು. ಇದೆಲ್ಲ ಒಣಗೋಗ್ಬಿಟ್ಟಿದೆ. ಚೆನ್ನಾಗಿಲ್ಲ ಬಿಡೋದು, ಚೆನ್ನಾಗಿರೋದು ಕಿತ್ಕೋ, ಸುಮ್ಮನೆ ಕೇಳ್ತೀಯ. ಇದು ಎಲ್ಲ ಒಣಗೋಗ್ಬಿಟ್ಟಿದೆ. ಇಲ್ಲವೇ ನೋಡಿ, ಇಲ್ಲವೇ ನೋಡಿ, ಇಲ್ಲಿ ಒಂದು ಚೆನ್ನಾಗಿವೆ. ಇಲ್ಲ ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ಹೋಗ್ಬಿಟ್ಟಿದೆ ಎಲ್ಲ. ಎಲ್ಲ ನಂಗೆ ಒಂದು ಸಿಕ್ಲಿಲ್ಲ ಕೀಳಕ್ಕೆ. ಇಲ್ಲಿದೆ ಆದ್ರೆ ನಂಗೆ ಎಟ್ಕಲ್ಲ, ಅಲ್ಲೆಲ್ಲ ಇದೆ ಎಷ್ಟೊಂದು. ನಾನು ಬಕೆಟ್ ಹಾಕೊಂಡ್ ಹತ್ಲಾ? ಬಿದ್ದಿದ್ದೆ ಬಾರೆ. ಇಲ್ಲೊಂದಿದೆ ಇರಿ. ಟಂಟಡಾನ್, ಖುಷಿ ನೋಡು, ಒಂದ್ ಕಿತ್ಬಿಟ್ಟು ಖುಷಿ ನೋಡು ಹುಡುಗಿದು. ಅಯ್ಯೋ ಇಲ್ಲೋಡಿ, ಎಲ್ಲ ನನ್ ಒಂದಾದ್ರೂ ಕೀಳ್ಬೇಕು ಚೆನ್ನಾಗಿರೋದು. ನಂಗೆ ಎಟ್ಕಲ್ಲ ಅದು. ಇಲ್ಲ ಐತ್ ನೋಡಿ ಅಲ್ಲಿ. ಇಲ್ಲೋಡಿ ಕಿತ್ತದೆ, ಇಲ್ಲೋಡಿ ಚೆನ್ನಾಗಿ. ಅಲ್ಲ, ಐತ್ ನೋಡಿ ಕಿತ್ಕಳೆ. ಇಲ್ಲ, 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 ಇಲ್ಲ,
ಹಾ ಫಸ್ಟ್ ಟೈಮ್ ಏನಾರು ಕೀಳ್ತಿದ್ಯಲ್ವಾ? ಇಂಡಿಯಾದಲ್ಲೇ ನೀನು ಕಿತ್ತಿಲ್ಲ ಒಂದುವೆ. ಏ, ಏನ್ ಯಾಕೆ? ಮಾಡಿದ್ಯ ಕೆಲ್ಸ ಇಂಡಿಯಾದಲ್ಲಿ? ಕಿತ್ತಿದೀನಿ. ಏನ್ ಮಾಡಿದ್ಯ ಹೇಳಪ್ಪ ಮ್ಯಾಂಗೋ ಆ ತರ ಏನಾರ ಅದೆಲ್ಲ ಕಿತ್ತಿಲ್ಲ ಬಿಡು. ಮರಕತ್ತಿ? ಇಲ್ಲ ಇಲ್ಲ ಕಿತ್ತಿಲ್ಲ. ಇದೇ ಫಸ್ಟ್ ಟೈಮ್ ನಿಮ್ಗೆ ಕೊಡ್ತೀನಿ ತಗೋ. ಇವ್ರು ಯಾರೋ ನೋಡಿ ಎಷ್ಟೊಂದು ಕಿತ್ಕೊಂಡ್ಬಿಟ್ಟವ್ರೆ, ಕಿತ್ಬಿಟ್ಟು ಇಲ್ಲೇ ಇಟ್ಬಿಟ್ಟಿದ್ದಾರೆ. ಎಷ್ಟೊಂದು ಇಲ್ಲೇ ಇರ್ಬೇಕು, ನೋಡ್ತಾ ಇರ್ಬೇಕು ನೋಡಿ. ಚೆನ್ನಾಗಿ ಐತೆಲ್ಲ, ಎಲ್ಲ ಚೆನ್ನಾಗಿದೆ. ಯಾಕೆ ಇಟ್ಟೋಗಿದಾರ ಗೊತ್ತಿಲ್ಲ. ಏನ್ ಸಖತ್ತಾಗಿದೆ ಆಗಲ್ಲ ಅಂದ್ರೆ ನೋಡು, ಮೈಂಡ್ ಚೇಂಜ್ ಮಾಡಿದ್ರೆ. ಓ ಯಾಕೆ ಆಮೇಲೆ ಬಂದ್ಬಿಡ್ಲಿ ಓಡಿಸ್ಕೊಂಡು. ಏನು ಆ ಬಕೆಟ್ ಇಟ್ಬಿಟ್ಟು ಈ ಬಕೆಟ್ ಎತ್ಕೊಂಡೈತೆ ನೋಡು. ಓ ಅದೇ ಇವಾಗ ಲಿಟ್ರಲಿ ಇಷ್ಟೇ ಸಿಕ್ಕಿರೋದು ಅವಾಗಿಂದ ಹುಡುಕಿ. ಅವ್ರಿಗೆ ಯಾರಿಗೂ ನೋಡಿ 2 ಬಕೆಟ್ ಫುಲ್ಲು. ಚೆನ್ನಾಗಿಲ್ವೇನೋ? ಚೆನ್ನಾಗೈತೆ. ಇಲ್ಲ ಎಲ್ಲ ಇರ್ಬೇಕು ಅವ್ರು ಇಲ್ಲೇ. ಅಥವಾ ಅದೇ ಕಿತ್ಬಿಟ್ಟು ಆಕ್ಚುಲಿ ಇಲ್ಲಿ ಯಾರು ಆತರ ಎಲ್ಲ ಎತ್ಕೊಂಡು ಹೋಗಲ್ಲ. ಅದೇ ಧೈರ್ಯದ ಮೇಲೆ ಇಟ್ಬಿಟ್ಟು ಹೋಗ್ತಾರೆ ಅಷ್ಟೇ. ನೋಡು, ನಿನ್ಗೆ ಏನಕ್ಕೆ ಸಿಕ್ತಿಲ್ಲ ಗೊತ್ತಾ? ನೋಡಿದೆ ನಿನ್ಗೆ ಏನಕ್ಕೆ ಸಿಕ್ತಿಲ್ಲ? ಇಲ್ಲಿ ನೋಡಿ, ನಿನ್ಗೆ ಏನಕ್ಕೆ ಸಿಕ್ತಿಲ್ಲ ಹೇಳ? ಬ್ಲರ್ ಕಾಣ್ತಾ ಇರ್ಬೇಕು ನಿನ್ಗೆ. ಇಲ್ಲಿ ನೋಡಿ, ಇಲ್ಲಿ ನಾನು ಸಿಕ್ತು. ಚೆನ್ನಾಗಿದೆ ಇದು. ಇಲ್ಲಿದೆ ಕೆಳಗಡೆ. ಇಲ್ಲೂ ಎಷ್ಟೊಂದಿದೆ ನೋಡಿ. ಸಿಕ್ತು. 2 ನಿಮ್ಗೆ. ಬೇಡ ನಂಗೆ, ನೀನೇ ತಿನ್ಕೊ, ನನಗೆ ಬೇಡ. ಎಲ್ಲ ಬಕೆಟ್ಗಳೆಲ್ಲ ತಂದ್ಬಿಟ್ಟು ಹೆಂಗಾಕ್ ಹೋಗ್ರಲ್ಲ. ಜೋಶಲ್ಲಿ ಫಸ್ಟ್ 2-3 ಎತ್ಕೊಂಡ್ ಬಂದ್ಬಿಡ್ತಾರೆ ಮುಂಚೆ. ಇವಾಗ ನೋಡು ಎಲ್ಲ ಅಲ್ಲ, ನಾವು 1 ಬಕೆಟ್ ಫಿಲ್ ಆಗ್ತಾ ಇಲ್ಲ. ಎಲ್ಲ 2-3 ಇಲ್ಲೇ ಬಿಟ್ಬಿಟ್ಟು ಹೋಗ್ತಾವ್ರೆಲ್ಲ. ಆಕ್ಚುಲಿ ಹಂಗ್ ಮಾಡ್ಬಾರ್ದು. ಅವ್ರಿಗೆ ಎಷ್ಟ್ ಬೇಕೋ ಅಷ್ಟ್ ಕಿತ್ಕೋಬೇಕು. ಏನ್ ಗೊತ್ತಾ, ಖುಷಿಗ್ ಅವ್ರೆ ಎಲ್ಲಾ ಕಿತ್ಕೊಂಡ್ಬಿಟ್ರೆ ಬೇರೆಯವ್ರಿಗೆ ಅದ್ ಇವಾಗ ನಾವೇ ನೋಡಿ ಎಷ್ಟ್ ಕಾಯ್ತಾ ಇದೀವ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಕೀಳ್ಬೇಕು ಅಂತ. ಬಟ್ ನಮಗ್ ಸಿಗ್ತಾನೆ ಇಲ್ಲ. ಆತರ ಅವ್ರಿಗೆ ಎಷ್ಟ್ ಬೇಕೋ ಅಷ್ಟ್ ಕಿತ್ಕೊಂಡ್ರೆ ಬೇರೆಯವ್ರಿಗೂ ಅದ್ ಎಕ್ಸ್ಪೀರಿಯನ್ಸ್ ಮಾಡಕ್ ಸಿಗುತ್ತಲ್ವಾ? ಓಕೆ ಮ್ಯಾಮ್, ಅಲ್ಲೊಂದು ಇದ್ ಮಾಡೋಣ, ನೋಟಿಸ್ ಹಾಕ್ಬಿಡೋಣ. ಸ್ಟಾರ್ಟಿಂಗ್ ಅವರೇ ಹಾಕಿಲ್ವಾ, ಇಫ್ ಯು ಆರ್ ಪಿಕಿಂಗ್ ಸಮಥಿಂಗ್ ಯು ಹ್ಯಾವ್ ಟು ಬೈ ದೋಸ್ ಅಂತ. ಬಟ್ ಎಲ್ಲರೂ ಅದಕ್ಕೆ ಅವ್ರ ತಗೊಳಕ್ಕೆ ಹೋಗ್ತಿಲ್ಲ ಅಲ್ಲಿವರೆಗೂ, ಇಲ್ಲೇ ಬಿಟ್ಟು ಹೋಗ್ತಾರ. ಅದು ವಾವ್, ಸಿ ವಂಶು ತೋರ್ಸಿ ಇಲ್ಲಿ ನೋಡಿ ಎಷ್ಟೊಂದು ವಂಶುಗೆ. ವಾವ್, ಕಂಗ್ರಾಚುಲೇಷನ್ ವಂಶಿಕಾ. ಇಲ್ಲಿ ತೋರ್ಸ್ ಬನ್ನಿ, ಇಲ್ಲಿ ಎಷ್ಟು ಬಂಚ್ ಇದೆ ಇಲ್ಲಿ ನೋಡಿ. ಬಂಚಸ್ ಎಷ್ಟೊಂದಿದೆ. ಒಂಥರ ಖುಷಿ ಅಲ್ವಾ? ಈ ಹಣ್ಣು ನಮ್ದೇನೋ ಅಂತೀವಿ, ಅದನ್ನ ನಾವು ತಿನ್ನಕ್ ಹೋಗಿವ. ನಮ್ ಇಂಡಿಯಾದಲ್ಲಿ ಸಣ್ಣ ಬರುತ್ತಲ್ಲ ಅದು, ಎಲ್ಚೆ ಹಣ್ಣು ತರನ. ಇಲ್ಲಿ ನೋಡಿ ಎಷ್ಟೊಂದು ಸಿಕ್ತು. ಕೈ ನಮ್ಮ ಮನೆಯಿಂದನೇ ಇತ್ತು, ನಮ್ಮ ಮಳೆ ಮನೆ ಹಿಂದೆ ಬೇಲಿ ಒಳಗಿತ್ತು. ಆ ಬೇಲಿ ಒಳಗಡೆ ನುಗ್ಬಿಟ್ಟು ಹೋಗಿವು. ಎಲ್ಚೆ ಹಣ್ಣು ಕಂಡಾಗೆ ಕಾಣ್ತದಿದ್ದು ಮೇಲ್ಗಡೆ ಎಲ್ಲ. ನೋಡಿ ಎಷ್ಟ್ ಮರ ಇರುತ್ತೆ. ಹಿಂಗೆ ಮಾಡಿದ್ರೆ ನಮ್ ಇಂಡಿಯಾದಲ್ಲೂ ಎಲ್ಲಾರು ಕರ್ದ್ಬಿಟ್ಟು ಬನ್ನಿ ನಾವು ಕೀಳಿಸ್ತೀವಿ. ಯಾರಿಗೆ ಸಿಟಿಯಲ್ಲಿರೋರೆಲ್ಲ ಬನ್ನಿ ಹಳ್ಳಿಗೆ ಇಂಡಿಯಾದಲ್ಲಿ ಕೀಳಿಸ್ತಾರೆ. ಇಂಡಿಯಾದಲ್ಲಿ ಮಾವಿನ ಹಣ್ಣು ಅವೆಲ್ಲ ಫಾರ್ಮ್ ವಿಸಿಟ್ ಅಂತ ಮಾಡಿಸ್ತಾರೆ. ಓ ಸೂಪರ್. ಇಂಡಿಯಾದಲ್ಲೂ ಫಾರ್ಮ್ ವಿಸಿಟ್ ಅಂತ ಮಾಡಿಸಿ ಅವನ್ನೆಲ್ಲ ಕೀಳಿಸ್ತಾರೆ. ಚೆನ್ನಾಗೈತೆ, ನೋಡ್ಕೊಂಡು ಹಾಕೋ. ಚೆನ್ನಾಗೇ ಇದೆ ಇದೆಲ್ಲ. ಒಂದೊಂದ್ ಸೈಡ್ ಚೆನ್ನಾಗಿರಲ್ಲ ಅವು. ಕೇರ್ಫುಲ್ ವಂಶು. ನೋಡಿ ಹಾರ್ಟ್ ಶೇಪ್ ಇದೆ ನಿಮಗೆ ಇದು. ಸಿ ಹಾರ್ಟ್ ಶೇಪ್. ಗಿವ್ ಇಟ್ ಟು ರಾಕಿ ಅಣ್ಣ. ನೋಡಿ ನಿನ್ನ ಹಾರ್ಟ್ ಏನಾಗಿದೆ. You want this one? Take it one. Seriously? ಇಷ್ಟು ಹತ್ತೆ ಬಿಟ್ರು ಮರನ. ಸಿ ವಂಶು. ಸಾಕು ಇಳಿರಿ. ಒಂದ್ ಶೂಟ್ ಮಾಡೋಣ, ಒಂದ್ ಸಾಂಗ್ ಶೂಟ್ ಮಾಡೋಣ. ಅದೇ ರವಿಚಂದ್ರನ್ ಸ್ಟೈಲ್ ಅಲ್ಲಿ ನೀವ್ ಹಾಕದ್ನ ಅಂತ ಹಿಡ್ಕೊಳ್ಳೋದು ಬಾಯಲ್ಲಿ. ಬಂಚ ಕಿತ್ಕೊಂಡ್ ಬಂದ್ಬಿಟ್ಟಿದೀರಾ. ಸಖತ್ತಾಗಿದೆ. ಅಂತ ತಿನ್ಕೊಂಡು ರವಿಚಂದ್ರನ್ ಹೊಡಿತಾರೆ, ಕಾಪಿ ರೈಟ್ಸ್ ನಮ್ದು ಅವೆಲ್ಲ ಹಂಗೆಲ್ಲ ಮಾಡಂಗಿಲ್ಲ ಅಂತ. ಇವೆಲ್ಲ ನಾನ್ ಮಾಡ್ಬೇಕು, ನೀವೆಲ್ಲ ಮಾಡಂಗಿಲ್ಲ ಹಂಗೆಲ್ಲ ಅಂತ. ನಾನು ಅವಾಗ್ಲೇ ಮಾಡ್ಬಿಟ್ಬಿಟ್ಟಿದೀನಿ ಇವನ್ನೆಲ್ಲ. ನಿನ್ಗೆಲ್ಲ ಇವಾಗ ಮಾಡ್ಬಾರ್ದು ಅಲ್ಲ, ಎಲ್ರು ಮಾಡ್ಲಿ ಅಂತಾನೆ ಸಾಂಗ್ ಹೇಳ್ಕೊಟ್ಟಿರೋದ್ ನಾನು. ಮಾಡ್ಕೊಳ್ಳಿ ಅಂತಾನ. ಕಾಪಿ ರೈಟ್ಸ್ ಏನಕ್ಕೆ ಬರಲ್ಲ? ಹಂಗಾದ್ರೆ ಬರಲ್ಲ. ಫೋಟೋ ಶೂಟ್ ಬಂದಿರೋದು. ಅದು ಅಂತ ಇದ್ದಾಳೆ ಅನ್ವಿ. ಹೆಂಗ್ ತಿಂತಾವ್ ನೋಡಂಗೆ.
ಜಂಪ್ ಮಾಡ್ತಿದ್ದಾಳೆ ತಿನ್ಸ್ಲಿ ಅಂತ. ಹಾ ಅನ್ವಿ ಎಮ್ಮಿ 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 ಅನ್ವಿ ಎಮ್ಮಿ ಯು ವಾಂಟ್ ಸಮ್ ಮೋರ್ ಎಷ್ಟು ಕೆಜಿ ತಿಂದೆ? ಎಲ್ಲ 1 kg 1 kg ತಿಂದ 1 kg everyone ate 1 kg ಬ್ರೋ it was 2 kg not 2 kg only 2 bro. Pallavi akka not even one also. Vanshu, how many you ate? 9 kg you only 9 kg your weight itself 9 kg you are telling you had 9 kg 9 kg you will believe that huh? No. Anvi how much you ate? You see how much you ate Anvi? ಅದು peach ಹಾ peach ಕನ್ನಡದಲ್ಲಿ ಏನು ಹೇಳ ನೋಡೋಣ ಕನ್ನಡ ಪೀಚ್ ಏನಂತಾರೆ ಅಂತ ಗೂಗಲ್ ಏನು ಆಪಲ್ ತರನೇ ಇದೆ ಚೆನ್ನಾಗಿದೆ ಆಕ್ಚುಲಿ ಟೇಸ್ಟ್ ಆಪಲ್ ತರನೇ ಇದೆ ಪೀಚ್ ಅಂತೆ ಏನಪ್ಪ ನಾನು ತಿಂದಿರೋ ಡೌಟ್ ಅಂದ್ರೆ ಏನ್ ಅದು ಗೊತ್ತಾ ಫುಲ್ ಹಣ್ಣಾಗಿರೋ ತಿಂದಿರ್ತೀನಿ ಅನ್ಕೋತೀನಿ ನಾನು ಆಪಲ್ ಫುಲ್ ಸ್ವೀಟ್ ಆಗಿರುತ್ತೆ ಇದೊಂದು ಸ್ವಲ್ಪ full ಹುಳಿ ಹಣ್ಣಾದ್ಮೇಲೆ ಇದು ಹುಳಿ sweet ಆಗುತ್ತೆ ಇದೆ ಇದೇ ಹಣ್ಣು ಅನ್ಸುತ್ತೆ ಅಲ್ಲಿ ವಂಶು ಕಿತ್ಕೊಂಡಿದ್ದಾಳೆ ನೋಡಿ ಅದೆಲ್ಲ ಲೈಟ್ ಕಲರ್ ಇದೆ ಇದು ಫುಲ್ ಡಾರ್ಕ್ ಆಗಿದೆ ಈ ಬೀಜ ಇದೆ ಮಧ್ಯ ಬಟ್ ಹುಳಿ ಇದೆ ಆ್ಯಪಲ್ ಅಷ್ಟು ತುಂಬ ಸ್ವೀಟ್ ಆಗಿಲ್ಲ ಎಷ್ಟೊಂದು ಮರ ತುಂಬ ಇದೆ ಇದಂತೂ ಬಟ್ ಚೆರ್ರಿ ಸಖತ್ತಾಗಿತ್ತು ಇದು ಕಂಪೇರ್ ಮಾಡಿದ್ರೆ ಚೆರ್ರಿ ಟೇಸ್ಟ್ ಅಂತೂ ಮಸ್ತಾಗಿತ್ತು ಇವತ್ತು ಊಟನೇ ಇಲ್ಲ ಬರೀ ಇದೆ ಇದು ಎಷ್ಟು ಕಿತ್ಕೊಂಡು ತಿನ್ಕೊಂಡು ಹೋಗ್ತಾ ಇದೀವಿ ಹಂಗೆ ತಗೊಂಡ್ರದ್ದು ಅರ್ಧ ಕೆಜಿಗೆ 2 kg ತಿಂದಿರೋದು ಅಷ್ಟೇ ಅರ್ಧ kg ಅಲ್ಲ ಅನ್ಕೋತೀನಿ ಹಾಂ ಒಂದು 5 kg ಆಗುತ್ತೆ ಒಂದು 5 kg ಕಿತ್ತಿರೋದು ಒಂದು 5 kg ಒಂದು 2 ಬಕೆಟ್ ಫುಲ್ ಕಿತ್ಕೊಂಡಿದೀವಿ ಚೆರೀಸು ಅವಾಗಲೇ ಬೈ ಮಿಸ್ಟೇಕ್ ಆಗಿಬಿಟ್ಟು ಇದನ್ನ ಪೀಚ್ ಅಂತ ಹೇಳ್ಬಿಟ್ಟಿದೀವಿ ಇದು ನೆಕ್ಟರಿನ್ ಅಂತ ಕರೀತಾರಂತೆ ಇದು ಪೀಚ್ ನೋಡಿ ಹೆಂಗೈತೆ ಹಣ್ಣು ಯಾವುದು ಅಂತ ಗೊತ್ತಿಲ್ಲ ಕೀಳಕ್ಕೆ ಬಂದಿದ್ದೀವಿ ಕಿತ್ಕೊಂಡು ಇದು ಹಣ್ಣು ಅದು ಹಣ್ಣು ಅಂತ ಹೇಳ್ತಾ ಇದೀವಿ ಹೆಂಗಿದೆ ಗೊತ್ತಾ ಒಳ್ಳೆ ವೆಲ್ವೆಟ್ ಮುಟ್ದಂಗೆ ಆಗ್ತಾ ಇದೆ ತಿನ್ನು ಹೆಂಗೆ ನೋಡು ಸಾಫ್ಟ್ ಆಗಿದೆ ಹಿಂಗೆ ತಿನ್ಬೋದಾ ತಿನ್ನು ಅದ್ರಲ್ಲೇನೈತೆ ಈ ರೀತಿ ಟೇಸ್ಟ್ ಮಾಡ್ತೀನಿ ಹಂಗೆ ನೋಡಿ ಏನು ಸ್ಮೆಲ್ಲೇ ಇಲ್ಲ ಹಣ್ಣಾಗ್ಬೇಕಿದ್ವು ಅಯ್ಯಪ್ಪ ಹಣ್ಣಾಗ್ಬೇಕು ಇನ್ನೂ ಇದು ಇಟ್ಸ್ ನಾಟ್ ಗುಡ್ ಕಿತ್ಕೊಂಬಿಟ್ಲೆ ನಾವು ಅಷ್ಟೊಂದು ಒಂಥರ ಇದೆ ಐ ಥಿಂಕ್ ಇದು ಹಣ್ಣಾಗಬೇಕು ಹಣ್ಣಾದ್ರೆ ಚೆನ್ನಾಗಿರುತ್ತೆ ಅನ್ನೋ ಗೊತ್ತಿಲ್ಲ ಫುಲ್ ಹುಳಿ ಬಟ್ ಇದು ನೀವು ಕಿತ್ಕೊಟ್ರಲ್ಲ ಅವಾಗಲೇ ಇದು ಸಖತ್ತಾಗಿದೆ ಇದು ಫಸ್ಟ್ ಅವಾಗೇ ತಿಂದಾಗ ಹುಳಿ ಅನಿಸ್ತಿತ್ತು ಇದು ಯಾವುದೋ ಕಿತ್ಕೊಟ್ರು ಇದು ಚೆನ್ನಾಗಿದೆ ಇದು ಒಂಥರ ಹಿಂಗೆ ಬಿಡೋದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ ಬಟ್ ಎಷ್ಟು ವೇಸ್ಟ್ ಆಗುತ್ತಲ್ವಾ ವೇಸ್ಟ್ ಅಂದ್ರೆ ಪೇಸ್ಟ್ ಮಾಡ್ತಾ ಇದೀಯಾ ಪೇಸ್ಟ್ ಮಾಡ್ತಿದ್ಯಾಳು 1 to ಡಬಲ್ ಪೇ ಮಾಡ್ತಾ ಇದೀಯಾ ನಿನ್ನೆ ಬಂದು ನೀನೇ ಕಿತ್ಕೊಂಡು ಹೋಗೋದು ಅದೇ ಎಕ್ಸ್ಪೀರಿಯನ್ಸ್ ಆಗುತ್ತೆ ಬೇಬಿ ಬಟ್ ಸ್ಟಿಲ್ ನಾವು ಎಷ್ಟು ಹಣ್ಣುಗಳನ್ನ ವೇಸ್ಟ್ ಮಾಡ್ತಾ ಇದೀವಿ ನೀನು ಯಾವುದೇ ಬಿಸ್ನೆಸ್ ಆದರೂ ನಿನ್ನ ಕಸ್ಟಮರ್ಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕಷ್ಟೇ ನಿನ್ನ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂದರೂ ಆ ಎಕ್ಸ್ಪೀರಿಯನ್ಸ್ ಮುಖ್ಯ ಅಷ್ಟೇ ಅಣ್ಣಮ್ಮ ಎಷ್ಟು ಕೆ ಜಿ $100 ರೂಪೀಸ್ ಅಲ್ಲ ಹಣ್ಣು ಬೇಕಾ ಹಣ್ಣು ಮಾಡ್ರನ್ ಹಣ್ಣು ಮಾರೋ ಎಲ್ಲ ಆಚೆ ಹೋಗೋದಿಂಗೆ ಹಣ್ಣು ಅಂತ ಇದರಲ್ಲಿ ಎಷ್ಟು ವರ್ತಿದೆ ಹಣ್ಣು ಎಷ್ಟು ದುಡ್ಡು ಕೊಡ್ಬೋದು ಈ ಹಣ್ಣೆಲ್ಲ ಮಾರಿದ್ರೆ $50 ತಗೊಳ್ಳಿ ಸ್ವಾಮಿ ಒಂದಣ್ಣಾರ ತಗೊಳ್ರಿ ಒಂದಣ್ಣಾರ ತಗೊಂಡು ವ್ಯಾಪಾರ ಮಾಡಿ ಸ್ವಾಮಿ ತಿಂದ್ವಲ್ಲಮ್ಮ ಅಲ್ಲಿ ಒಂದಣ್ಣು ತಗೊಂಡು ನಾನು ಏನು ತಿಂದಿಲ್ಲ ಸ್ವಾಮಿ 2 kg ಹಣ್ಣು ತಿಂದಲ್ಲ ಬೆಳಗ್ಗೆಯಿಂದ ನಿಮ್ದೇ ಫಸ್ಟ್ ಬೋಣಿ ಸ್ವಾಮಿ ನೀವು ತಗೊಂಡ್ರೆ ನಮ್ಗೇನೋ ಹೊಟ್ಟೆ ಪಾಡು ಹೊಟ್ಟೆ ತುಂಬ ಹಣ್ಣು ತಿಂದ್ಬಿಟ್ಟು ಹೊಟ್ಟೆ ಪಾಡು ಅಂತಿದ್ದಿಲ್ಲಮ್ಮ ಹಾಂ ಒಂದು ಹಣ್ಣು ಮಾರಕ್ಕೆ ಬರಲ್ಲ ಏನಿಲ್ಲ ಅವ್ರ ಫಾರ್ಮ್ ಪ್ರಮೋಟ್ ಮಾಡ್ಕೋತಾರೆ ಅದೆಲ್ಲ ಬಿಟ್ಟಿ ಪ್ರಮೋಷನ್ ನೀನು ಓದು ಅಲ್ಲಿ ತೊಗೊಂಡು ಬಂದಿರೋ ಫ್ರೂಟ್ಸ್ನೆಲ್ಲ ಇಲ್ಲಿ ಕೊಟ್ಬಿಟ್ಟು ಎಷ್ಟಾಯಿತು ಎಷ್ಟು ಕೆ ಜಿ ಆಗಿದೆ ಅಂತ ಅಂದ್ಬಿಟ್ಟು ಬಿಲ್ ಮಾಡಿಸ್ಬೇಕಲ್ವಾ
ಪ್ಯಾಕ್ ಮಾಡ್ತಾ ಇದಾರೆಲ್ಲ. ಎಷ್ಟಾಗಿದೆ ಕಾಲೇಜ್ ಫಂಡ್ಸ್ಗೆ ಏನಾದರೂ ಡೊನೇಟ್ ಮಾಡ್ಬೋದು ಅಂತಂದರೆ ಇಲ್ಲಿ ಮಾಡ್ಬೋದು ಅಂತೆಲ್ಲ ಹಾಕಿದ್ದಾರೆ. ಇಲ್ಲ ಅವ್ರಿಗೇನು ಹೇಳ್ದಲೇ ಕೊಡ್ತಾರ ನಿನಗೆ? ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಕೊಡೋದೇ ಹಂಗೆ, ನೀನು ಕೇಳ್ತಿದ್ದಂಗೆ. ಸ್ವೀಟ್ ಆರ್ ಸಾರ್ ಅಂತ. ಸ್ವೀಟೇ ಇರುತ್ತೆ, ಸ್ವೀಟೇ ಕೇಳು. ನಂಗೆ ಸ್ವೀಟ್ ಜಾಸ್ತಿ ಬೇಕು ಅಂತೇಳ. ಓಕೆ, ಇಟ್ಸ್ ಗುಡ್. ಅವಳು ನೋಡಿ ಅದು ಹಿಡ್ಕೊಂಡು ಅವಾಗಲಿಂದ ಅವ್ಳು ಚೂಚೂರೆ ತಿನ್ಕೋತಾರೆ. ಫೀಲ್ಸ್ ಅನ್ವಿಕಾ. Thank you. Any extra spoons? Yes. Yay! Hello. One show. Yummy. Start second. Oh, what is that one show? Is see your tongue. Show your tongue. Blue. ಇಲ್ಲಿ ನೋಡಿ ಅಪ್ಪ ಎಷ್ಟು ಹೆಂಗ್ ಕಾಣಿಸ್ತಾ ಇದೆ ದೂರದಿಂದ. ಇವಾಗ ನಾವು ಅದ್ರ ಮಧ್ಯಾಹ್ನ ಅಲ್ವಾ ನಾವು ಹೋಗಿದ್ದಿದ್ದು. ಈಗ ಇದ್ರ ಮಧ್ಯಾಹ್ನ ನಾವು ಹೋಗಿದ್ದಿದ್ದು. ಫುಲ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗ್ರೀನ್ ಕಲರು, ಅದ್ರ ಮಧ್ಯ. ಇಲ್ಲಿಂದ ನೋಡಿ ಹೆಂಗ್ ಕಾಣಿಸುತ್ತೆ. ಒಳಗಡೆ ಇಟ್ಕೊಂಡು ಹೋಗ್ಬಿಟ್ಟು ಚೆರೀಸ್ನೆಲ್ಲ ಕಿತ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಇದೆಲ್ಲ ಡ್ರೈ ಆಗ್ಬಿಟ್ಟಿದೆ. ಇದು ಆಲ್ರೆಡಿ ಎಲ್ಲ ಕಿತ್ಬಿಟ್ಟಿದ್ದಾರೆ, ಹಾರ್ವೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಅದೇ ಕಿತ್ಬಿಟ್ಟಿದ್ದಾರೆ, ಎಲ್ಲ ಡ್ರೈ ಆಗೋಗಿದೆ. ಈ ಕಡೆ ಪ್ಲಾಂಟೇಶನ್ ಮಾಡ್ತಾರೆ ನೋಡಿ, ಅಲ್ಲಿ ಒಂದ್ ಸ್ವಲ್ಪ ಮಾಡ್ತಾ ಇದ್ದಾರೆ ನ್ಯೂ ಪ್ಲಾಂಟೇಶನ್ಸ್ ಎಲ್ಲ. ಇವಾಗ ಪುಟಾಣಿ ಗಿಡ ಹಾಕಿದ್ದಾರೆ ಇಲ್ಲಿ ಆಲ್ರೆಡಿ ನೋಡಿ ಇಲ್ಲಿ. ಬಟ್ ಈ ಸೈಡ್ ನೋಡಿ ಎಲ್ಲ ದೊಡ್ಡದು ನೋಡಿ. ಮನೆ ಹೆಂಗಿದೆ, ಸಿಂಗಲ್ ಹೌಸ್. ಎಷ್ಟು ಜನ ಡ್ರೀಮ್ ಹೌದು. ಡ್ರೀಮ್ ಅಂತೆ, ಎಷ್ಟು ಭಯ ಆಗಲ್ಲ. ಇಲ್ಲಿ ಏನ್ ಭಯ, ಇಷ್ಟು ಗುಡ್ಡದ ಮಧ್ಯ ಮನೆ ಕಟ್ಕೊಂಡು ಇರ್ಬೇಕು ಅಂತ ಎಷ್ಟು ಜನ ಡ್ರೀಮ್ ಇರುತ್ತೆ. ಒಂದೇ ಒಂದ್ ಮನೆ ಇದೆ ಅಲ್ಲಿ. ಮನೆ ಸುತ್ತ ಹಸುಗಳು ಕಾಯ್ಕೊಂಡು ಅಷ್ಟೇ. ಇಷ್ಟು ದೊಡ್ಡ ಗುಡ್ಡಗಳ ಮಧ್ಯ ನಾವು ಅದೊಂದೇ ಮನೆ ಅಲ್ವಾ ನೋಡಿದ್ದು. ಇಷ್ಟು ದೂರದಿಂದ ಬರ್ತಾ ಇದೀವಿ, ಅಲ್ಲಿ ಒಂದೇ ಒಂದ್ ಮನೆ ಇತ್ತು. ಇವಾಗ ಚರಿ ಕಿತ್ತಕ್ ಹೋಗ್ಬಿಟ್ಟು ನಾವಿಬ್ರು ಒಳ್ಳೆ ಚರಿಗಳ ತರ ಆಗ್ಬಿಟ್ಟಿದ್ವಿ ಬಿಸಿಲಲ್ಲಿ. ಫುಲ್ ಕೆಂಪು ಆಕ್ಚುಲಿ ಸ್ಕಿನ್ ಎಲ್ಲ ಫುಲ್ ಯಾವ ಕಲರ್. ಹೋಗ್ಬೇಕಾದ್ರೆ ಹೆಂಗ್ ಕಾಣಿಸ್ತಿದ್ವಿ, ಬರ್ಬೇಕಾದ್ರೆ ನಾನಂತೂ ಯಪ್ಪ ನನಗೆ ನೋಡ್ಕೊಳಕ್ ಆಗ್ತಾ ಇಲ್ಲ, ಹಂಗಾಗ್ಬಿಟ್ಟಿದೀನಿ. ಇಲ್ಲೆಲ್ಲ ನೋಡಿ ಫುಲ್ ಬ್ರೌನ್ ಆಗೋಗ್ಬಿಟ್ಟಿದೆ ಸ್ಕಿನ್. ಸಿಕ್ಕಾಪಟ್ಟೆ ಬಿಸಿಲು. ಬ್ರೌನಿ ನಾನು. ಓಕೆ, ಫುಲ್ ಮಸ್ತಾಗಿತ್ತು ಆ್ಯಕ್ಚುಲಿ. ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್, ನಾನಂತೂ ಮಾಡಿರಲಿಲ್ಲ ಈ ಥರ ಎಕ್ಸ್ಪೀರಿಯನ್ಸು. ಆ್ಯಕ್ಚುಲಿ ಮಾವಿನ ಹಣ್ಣು ಕಿತ್ತಕ್ಕೂ ಹೋಗೋದು ಆ ಥರ ಎಲ್ಲ ಮಾಡಿರಲಿಲ್ಲ. ಒಂದ್ಸರಿ ಮಾತ್ರ ಮದುವೆ ಆದಮೇಲೆ ಊರಿಗಂತ ಹೋದಾಗ ನಾನು ಮತ್ತು ಅತ್ತೆ ಹೋಗಿದ್ವಿ ಮಾವಿನ ಹಣ್ಣು ಕಿತ್ತಕ್ಕಂತ. ಬಟ್ ಪಾಪ ಅವ್ರು ಬಿಟ್ಟಿಲ್ಲ, ನಿನಗೆ ಪ್ರಾಕ್ಟೀಸ್ ಇಲ್ಲ, ಬೇಡ ನಿಂತ್ಕೊ ನಾನೇ ಕಿತ್ಕೊಂಡ್ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ರು ಅಷ್ಟೇ. ಬಿಟ್ಟರೆ ಆ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಯಾವತ್ತೂ ಈ ಥರ ಮಾಡಿರಲಿಲ್ಲ. ಇದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ಮಕ್ಳಿಗಂತೂ. ಸಮ್ಮರ್ ಹಾಲಿಡೇಸ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಜಾಸ್ತಿ ಜನ ಮಕ್ಳಿಗಂತ ಅಂದು ಅದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸು. ಅವ್ರಿಗೇನೋ ಒಂಥರ ಫುಲ್ ಎಕ್ಸೈಟ್ಮೆಂಟು. ಜಾಸ್ತಿ ಮಕ್ಕಳೇ ಬಂದ್ಬಿಟ್ಟಿದ್ರು, ಎಲ್ಲಿ ನೋಡಿದ್ರು ಮಕ್ಕಳೇ ಕಾಣಿಸ್ತಾ ಇದ್ರು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಸೊ ತೊಗೊಂಡು ಎಲ್ಲ ನಾನು ಅವಾಗೇ ತೋರಿಸಿದ್ನಲ್ಲ, ಫುಲ್ ಆ ಥರ ಎಷ್ಟು kgs ಇರುತ್ತೋ ಅಷ್ಟಕ್ಕೆ ಪೇ ಮಾಡಿಬಿಟ್ಟು ತೊಗೊಂಡು ಅಲ್ಲೇ ಜಾಸ್ತಿ ತಿಂದುವೆ. ಆ್ಯಕ್ಚುಲಿ ಒಂಥರ ನಡೆದು ಜಾಸ್ತಿ ಫುಲ್ ಡಿಹೈಡ್ರೇಟ್ ಆಗ್ತಾಯಿತ್ತು. ನಾವು ಬೇರೆ ವಾಟರ್ ಬಾಟಲ್ಸ್ ಎಲ್ಲ ಕಾರಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಸೊ ಅದೊಂದು ಇದಾಯ್ತು ಅಷ್ಟೇ. ಚೆನ್ನಾಗಿತ್ತು ಒಟ್ಟಿನಲ್ಲಿ ಎಕ್ಸ್ಪೀರಿಯನ್ಸು. ಅದಕ್ಕೆ ಹಣ್ಣುಗಳನ್ನೇ ಅಲ್ಲೇ ಜಾಸ್ತಿ ತಿನ್ಕೊಂಬಿಟ್ವಿ ನಾವು. ಕಳ್ಳರು ಅಂತೆ, ಅಷ್ಟು ಪೇ ಮಾಡಿಲ್ವ, ಹೋಗಿರೋದೇ ಅದಕ್ಕೆ. ತಿನ್ಕೊಂಡು ಇವಾಗ ಮನೆಗೆ ಹೋಗೋದು ಅಷ್ಟೇ. ಡಬಲ್ ಪೇ ಮಾಡಿದೆ ಅಂತ ಮುಂಚೆನೇ ಅದಕ್ಕೆ ತಿನ್ಕೊಂಬಿಡೋದು. ಹೆಂಗೋ ಅಷ್ಟೊಂದು ಪೇ ಮಾಡ್ತಾ ಇದೀವಲ್ಲ ಅಂತ ಚೆನ್ನಾಗಿ ತಿಂದ್ಬಿಡೋದಲ್ಲೇ ಅಷ್ಟೇ.
ಓಕೆ, ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು RC ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.